ಬೆಂಕಿ ಸೃಷ್ಟಿಸಿ ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೀಲ್ಸ್ ವಿಡಿಯೋ ಕುರಿತು ನಟ ರಜತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೂ ನೋವು ಮಾಡುವಂತಹ ಉದ್ದೇಶ ಇಲ್ಲ ಅನ್ನುವಂತಹ ಒಂದು ರಿಯಾಕ್ಷನ್ ಅನ್ನ ಇದೀಗ ರಜತ್ ನೀಡಿರುವಂತದ್ದು. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ರೋಡಲ್ಲೇ ಬೆಂಕಿ ಸೃಷ್ಟಿಸಿ ರೀಲ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅವರ ಪ್ರತಿಕ್ರಿಯೆ. ಮೀಡಿಯಾದವರು ಕಾಲ್ ಮಾಡಿದಾಗಲೇ ಗೊತ್ತಾಗಿರೋದು ಈ ರೀತಿಯಾಗಿ ವೈರಲ್ ಆಗಿದೆ. ವೈರಲ್ ಬಗ್ಗೆ ನನಗೆ ಗೊತ್ತಾಗಿರೋದು ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ, ಹೇಳ್ಕೊಟ್ಟಂತೆ ನಾನು ರೀಲ್ಸ್ ಅಲ್ಲೇ ಆಕ್ಟ್ ಮಾಡಿದ್ದೇನೆ ಅಷ್ಟೇ. ಜನ ಇಲ್ಲದಾಗ ಸ್ಥಳೀಯರ ಅನುಮತಿಯನ್ನ ಪಡೆದು ವಿಡಿಯೋ ಮಾಡಲಾಗಿದೆ ಅಂತ ರಜತ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೇ ಮಾಡಿದ್ರು ರಜತ್ ಯಾವುದೇ ರೀಲ್ಸ್ ಮಾಡಿದ್ರು ಕೂಡ ಅದು ಒಂದಲ್ಲ ಒಂದು ವಿವಾದವನ್ನ ಸೃಷ್ಟಿ ಮಾಡ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ. ಹಿಂದೆ ಕೂಡ ಎರಡೆರಡು ಬಾರಿ ಇಂತಹ ಒಂದು ರೀಲ್ಸ್ ವಿಡಿಯೋಗಳು ಸಾಕಷ್ಟು ರಾದ್ಧಾಂತವನ್ನ ಸೃಷ್ಟಿ ಮಾಡಿರೋದು, ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಮಾಡಿರುವಂತಹ ವಿಡಿಯೋಗಳಾಗಿರ್ಬೋದು. ಹೀಗೆ ರಜತ್ ಮಾಡ್ತಾ ಇರುವಂತಹ ಅನೇಕ ವಿಡಿಯೋಗಳು ಇಂಥದ್ದೇ ಆಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಇದೀಗ ರಜತ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂತ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಈ ಥರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದೀನಿ. ಆಮೇಲೆ ಅಲ್ಲಿ ತುಂಬ ಸೇಫ್ಟಿ ನೋಡಿಕೊಂಡು ಮಾಡಿರುವಂಥ ಒಂದು ಜಾಗ, ಅದು ಒಂದು ಕಾರ್ನರ್ ರೋಡಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನೂ ಮಾತಾಡಿ, ಸರ್ ಈ ಥರ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಇಸ್ ಇಟ್ ಸೇಫ್ ಅಂತ ಕೇಳಿಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂಥ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆ ಥರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ. ಸೊ ಇದು ಯಾವುದೇ ಕಾರಣಕ್ಕೂ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಜಾಗದ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಟ ಚೇತನ್ಗೆ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿ ಇದೀಗ ಚೇತನ್ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಹಿಂಸಾ ಚೇತನ್ ಈ ವಿಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಚೇತನ್ ಅಹಿಂಸಾಗೆ ತಾಕತ್ತಿದ್ರೆ ಚುನಾವಣೆಗೆ ಸ್ಪರ್ಧಿಸಲಿ, ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಎಲ್ಲರೂ ಕೂಡ ಕೊಡುಗೆಯನ್ನ ನೀಡಿದ್ದಾರೆ. ಅಂಬರೀಷ್ ಅವರಿಗೆ ಸೂಕ್ತ ಗೌರವ ಸಿಕ್ಕಿದೆ, ತಪ್ಪೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ತಾಕತ್ತಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿ ಅಂತ ಚೇತನ್ಗೆ ನಿಖಿಲ್ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಸಂದರ್ಭದಲ್ಲಿ ಬಹುಶಃ ಯಾವ ಸರ್ಕಾರಗಳು ಇಂಥ ತೀರ್ಮಾನಗಳು ಹಿಂದೆ ಮಾಡಿರಲಿಲ್ಲ, ಮುಂದೆನೂ ಕೂಡ ಮಾಡ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಪಾಪ ಇವ್ರು ಯಾರೋ ಅಹಿಂಸಾ ಅಂತ ಇದ್ದೀರಲ್ಲ, ಇವ್ರು ಯಾಕೆ ಇದನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಒಂದು ಘಟನೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದಿತ್ತು, ಮುಖ್ಯಮಂತ್ರಿಗಳವರಾಗಿದ್ರು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕೂಡ ಗೌರವ ಸಲ್ಲಿಸಬೇಕು. ಜೊತೆಯಲ್ಲಿ ಯಾರ್ಯಾರು ನಟರು ನಮ್ಮ ಒಂದು ಕರ್ನಾಟಕದ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ, ತಪ್ಪೇನಿದೆ? ಕುಮಾರಣ್ಣವ್ರು ಮೇಲ್ಪಂಕ್ತಿ ಯಾಕೆ ಕೊಟ್ಟೋದ್ರು, ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ ಇದನ್ನ ಮಾಡಬಹುದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂತದೋ ಫ್ಯಾನ್ ವಾರು ಗೀನ್ವಾರು ಅನ್ನೋದಕ್ಕೆ ಯಾರಪ್ಪ ಸೃಷ್ಟಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ, ಬಂದೊಂದು ಚುನಾವಣೆ ನಿಂತ್ಕೊಳಕ್ ಹೇಳ್ರಿ, ದಮ್ಮಿದ್ರೆ ಮನೇಲಿ ಕೂತ್ಕೊಂಡು ಅಲ್ಲೆಲ್ಲೋ ಟ್ವಿಟರ್ ಅಲ್ಲಿ ಅದೆಂತದೋ ಬರವಣಿಗೆ ನನಗೂ 1000 ಬರೀತೀನಿ ಈ ತರ ಅವನ ಬಗ್ಗೆ ಯಾಕೆ ಮಾತಾಡ್ತೀರಾ? ನಡೀರಿ ಅಂತ